टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಕಳೆದ ವಿಧಾನಸಭೆ ಉಪಚುನಾವಣೆಯಲ್ಲಿ ತಾವೆಲ್ಲ ಗಮನಿಸಿದ್ದೀರಿ. ಚನ್ನಪಟ್ಟಣ ಕುಮಾರಸ್ವಾಮಿ ಏನು ಮಾಡ್ದ, ಏನು ಕಾರ್ಯಕ್ರಮ ಮಾಡಿದ್ದಾನೆ, ಎಲ್ಲಿದೆ ಸಾಕ್ಷಿಗುಡ್ಡೆ, ಎಲ್ಲ ರೀತಿ ಅಪಪ್ರಚಾರಗಳು ಮಾಡಿದಂಥದ್ದು ನೀವೆಲ್ಲ ನೋಡಿದ್ದೀರಿ. ಜಯಮುತ್ತುದೇನೋ ಒಂದು ಮಾತು ಹೇಳಿದ, ಈಗ ಮಾತನಾಡಬೇಕಾದ್ರೆ ನಿಖಿಲ್ ಕುಮಾರಸ್ವಾಮಿಗೆ ಅನ್ಯಾಯ ಮಾಡಿದ್ವಿ, ನೀವ್ಯಾರು ಅನ್ಯಾಯ ಮಾಡಿದ್ರು, ನಾನು ದೋಷ ನಿಮಗೆ ಕೊಡೋದು ಇಲ್ಲ. ಪ್ರಾಮಾಣಿಕವಾಗಿ ಕೆಲಸ ಮಾಡಿದಂಥ ನಿಷ್ಠಾವಂತ ಕಾರ್ಯಕರ್ತರು ಈ ಕ್ಷೇತ್ರದಲ್ಲಿ ನೀವು ಎಷ್ಟು ನೋವು ಪಟ್ಟಿದ್ದೀರಿ ಅನ್ನೋದನ್ನು ನಾನು ಅರ್ಥ ಮಾಡ್ಕೊಂಡಿದ್ದೀನಿ. ಚುನಾವಣೆಯ ಫಲಿತಾಂಶ ಬಂದ ಮೇಲೆ ರಾಜಕಾರಣದಲ್ಲಿ ಏಳು ಬೀಳು ಇದ್ದಿದ್ದೇ ಇದೆಲ್ಲ, ನಾವು ನೋಡಿದ್ದೇವೆ. ಇದೆಲ್ಲ ಇದಕ್ಕೇನು ಅಂಜಿ ಕೂರವರು ಅಲ್ಲ ನಾವು. ಈಗ 4 ತಿಂಗಳಾಯಿತು ಚುನಾವಣೆಯಾಗಿ, ಆಯ್ತಪ್ಪ, ಏನು ಚನ್ನಪಟ್ಟಣಕ್ಕೆ ಸರ್ಕಾರ ಕೈಲಿಟ್ಕೊಂಡು ಏನು ಕೊಡುಗೆ ಕೊಟ್ರಿ? ಈಗ ನಾನೇನಾದರೂ ಅವತ್ತು 6 ವರ್ಷ ಏನು ಈ ಒಂದು ಕ್ಷೇತ್ರದ ಶಾಸಕರಾಗಿದ್ದೆ, ನಾನು ಈ ಕ್ಷೇತ್ರಕ್ಕೆ ಕೊಟ್ಟಂಥ ಕಾರ್ಯಕ್ರಮಗಳನ್ನು ಪ್ರತಿ ಊರೂರಲ್ಲಿ ಗಲ್ಲಿ ಒಳಗೆ ಒಂದೊಂದು ಕಲ್ಲಾಕ್ಸೋದಾಗಿದ್ದರೆ ಪ್ರತಿ ಊರಲ್ಲೂ ಇವತ್ತು ಒಂದೊಂದು ಕಲ್ಲಿರ್ತಿತ್ತು. ನನ್ನ ಹೆಸರು ನೀವು ನೋಡ್ತಿದ್ದೀರಿ. ನಾನು ಅದಕ್ಕೆ ಎಂದೂ ಆದ್ಯತೆ ಕೊಟ್ಟನಲ್ಲ. ಇವತ್ತು ಜಯಮುತ್ತು ಸಮಾಧಾನಕ್ಕೆ ಇಲ್ಲಿ ಬಂದಿದ್ದೇನೆ ಅಷ್ಟೇ. ನಾನು ಇವತ್ತು ಏನು ಒಂದು 8 ದಿನಗಳ ಕಾಲ ಇನ್ನೂ ಆಸ್ಪತ್ರೆಯಲ್ಲಿ ಇರಬೇಕಾಗಿದೆ. ಇವತ್ತು ಅವರ ನಿರಾಸೆ ಆಗದೆ ಬೇಡ ಜಯಮುತ್ತಿಗೆ ಅಂತೇಳಿ ಇವತ್ತು ಈ ಕಾರ್ಯಕ್ರಮದಲ್ಲಿದ್ದೇನೆ. ಇವತ್ತು ನೀವೆಲ್ಲ ನೋಡಿದ್ದೀರಿ. ನನಗೆ 3ನೇ ಬಾರಿಯಲ್ಲಿ ನಮ್ಮ ಡಾಕ್ಟರ್ ಮಂಜಣ್ಣ ಅವರು ಇದ್ದಾರೆ. 3ನೇ ಬಾರಿ ನನಗೆ ಈ ಒಂದು ಹೃದಯದ ವಾಲ್ ರಿಪ್ಲೇಸ್ಮೆಂಟ್ ಆದಮೇಲೆ 3 ದಿವಸಕ್ಕೆ ಚೆನ್ನೈನಿಂದ ಬಂದು ಪಾರ್ಲಿಮೆಂಟ್ ಚುನಾವಣೆಗೆ ಹೋರಾಟ ಮಾಡಿದಂಥದ್ದೇನಿದೆ. ನಂತರ ಪುನಃ ಕೇಂದ್ರದಲ್ಲಿ ಮಂತ್ರಿಯಾಗಿ ಕೆಲಸ ಮಾಡಬೇಕಾದಂಥ ಹಿನ್ನೆಲೆಯಲ್ಲಿ ಇಡೀ ದೇಶದ ಹಲವಾರು ರಾಜ್ಯಗಳಿಗೆ ಭೇಟಿ ಕೊಟ್ಟಿದ್ದೇನೆ.